ಮ್ಯೂಚುವಲ್ ಫಂಡ್ ಸರಿ ಇದೆ ಪ್ರಸ್ತುತಪಡಿಸುತ್ತಿದೆ ಹೂಡಿಕೆಗೆ ಸರಿಯಾದ ಹೆಜ್ಜೆ. ನ್ಯೂಸ್ 18 ನೆಟ್ವರ್ಕ್ ಇವರ ಸಹಯೋಗದೊಂದಿಗೆ. ನನ್ನ ಹೆಸರು ರೂಪಾ ಎಸ್ ನಾಯ್ಕ. ನಾನು ಪ್ರಸ್ತುತ ನಾರಾಯಣ ನೇತ್ರಾಲಯ ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ನಿಜವಾದ ತಿರುವು ನಾನು ತಾಯಿಯಾದಾಗೆ ಸಂಭವಿಸಿತು. ಏಕೆಂದರೆ ನನ್ನ ಮಗಳನ್ನು ನನ್ನ ಕೈಯಲ್ಲಿ ಹಿಡಿದಾಗ ಅವಳಿಗೆ ಪ್ರೀತಿ ಮಾತ್ರವಲ್ಲದೆ ಅದಕ್ಕೆ ಮೀರಿದ್ದನ್ನು ಕೊಡಬೇಕೆಂದು ನನಗೆ ತಿಳಿಯಿತು. ನಾವು ಮೊದಲು ಬಾಡಿಗೆ ಮನೆಯಲ್ಲೇ ಇದ್ವಿ. ಆಗ ನಾವು ಮ್ಯೂಚುವಲ್ ಫಂಡಲ್ಲಿ ಹೂಡಿಕೆ ಮಾಡಿದ್ವಿ. ನನ್ನ ಪತಿ ಒಬ್ಬ ಕ್ರಿಕೆಟ್ ಪ್ಲೇಯರ್ ಆಗಿದ್ದರು. ಅವರು ಗೆದ್ದಂಥ ಟ್ರೋಫೀಸ್ನ ನಾವು ಬಾಡಿಗೆ ಮನೆಯಲ್ಲಿದ್ದಂಥ ಕಾರಣ ನಾವು ಈ ಮನೆಯಿಂದ ಆ ಮನೆ, ಆ ಮನೆಯಿಂದ ಈ ಮನೆಗೆ ಶಿಫ್ಟ್ ಮಾಡುವಾಗ ತುಂಬ ಕಷ್ಟ ಆಗ್ತಾಯಿತ್ತು. ನಾನು ನನ್ನ ಪತಿ ಒಂದು ಸರ್ತಿ ಕೂತ್ಕೊಂಡು ಯೋಚನೆ ಮಾಡಿದ್ವಿ, ನಾವು ನಮ್ಮ ಸ್ವಂತ ಮನೆಯನ್ನು ತಗೋಬೇಕು ಅಂತ. ಆಗ ನಮ್ಮ ಎಲ್ಲ ಟ್ರೋಫೀಸ್ನ ಒಂದು ಕಡೆ ಇಟ್ಟು ನಾವು ಸುರಕ್ಷಿತವಾಗಿರ್ಬೋದು ಅಂತ. ಆಗ ನಾವು ಮ್ಯೂಚುವಲ್ ಫಂಡಲ್ಲಿ ಮೊದಲೇ ಹೂಡಿಕೆ ಮಾಡಿದಂತಹ ಪ್ರಯತ್ನದ ಫಲವಾಗಿ ನಾವು ಒಂದು ಮನೆಯನ್ನು ಖರೀದಿ ಮಾಡಲು ಸಾಧ್ಯವಾಯಿತು. ಹಣವನ್ನು ಉಳಿಸುವುದು ಮುಖ್ಯವೆಂದು ನನಗೆ ತಿಳಿದಿತ್ತು. ನಾನು ನಿಜವಾಗಿಯೂ ಬಯಸಿದ್ದೇನೆಂದರೆ ನನ್ನ ಹಣವು ನನ್ನ ಮಕ್ಕಳಂತೆ ಬೆಳೆಯಬೇಕೆಂದು ನಾನು ಇಚ್ಛಿಸಿದೆನು. ಇದಕ್ಕಾಗಿ ನಾನು ನನ್ನ SIPಗಳನ್ನು ಹೆಚ್ಚಿಸಿಕೊಂಡೆನು. ಮ್ಯೂಚುವಲ್ ಫಂಡ್ ಹೂಡಿಕೆಗಳು ಮಾರುಕಟ್ಟೆಯ ಅಪಾಯಗಳಿಗೆ ಅಧೀನವಾಗಿವೆ. ಸ್ಕೀಮ್ ಸಂಬಂಧಿತ ಎಲ್ಲ ದಸ್ತಾವೇಜುಗಳನ್ನು ಗಮನವಿಟ್ಟು ಓದಿಕೊಳ್ಳಿ. ಮ್ಯೂಚುವಲ್ ಫಂಡ್ ಸರಿ ಇದೆ ಪ್ರಸ್ತುತಪಡಿಸುತ್ತಿದೆ ಹೂಡಿಕೆಗೆ ಸರಿಯಾದ ಹೆಜ್ಜೆ. ನ್ಯೂಸ್ 18 ನೆಟ್ವರ್ಕ್ ಇವರ ಸಹಯೋಗದೊಂದಿಗೆ.